ಅಂದ್ರೆ ದೈವ ಆರಾಧನೆಯ ತವರೂರು. ಆದ್ರೆ ಮನೋರಂಜನೆಗೆ ದೈವಾರಾಧನೆ ಸೇರಿಸ್ತಾ ಇರೋದು ವಿವಾದದ ಕಿಡಿಯನ್ನ ಧಗಧಗಿಸ್ತಾ ಇದೆ. ಈ ನಡುವೆ ತಮ್ಮ ಸಂಪ್ರದಾಯ ಉಳಿವಿಗಾಗಿ ಕಡಲತಡಿಯ ಮಕ್ಕಳು ಸಮರವನ್ನ ಸಾರಿದ್ದಾರೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಬದುಕಿನ ಅವಿಭಾಜ್ಯ ಅಂಗ. ನಂಬಿದವರ ಪಾಲಿನ ರಕ್ಷಣೆ, ಕೋಟಿ ಕೋಟಿ ಭಕ್ತರು ಆರಾಧಿಸೋ ದೈವ. ಇದೀಗ ಭಯ ಭಕ್ತಿಯಿಂದ ಪೂಜಿಸೋ ನೇಮೋತ್ಸವಕ್ಕೆ ಮನೋರಂಜನೆ ಎಂಬ ಹಾದಿ ಹಿಡಿದಿದೆ. ಮನೋರಂಜನೆ ವರ್ಸಸ್ ಸಂಪ್ರದಾಯ ದಂಗಲ್. ಕೊರಗಜ್ಜ ದೈವದ ವೇಷದ ಟ್ಯಾಬ್ಲೋಗೆ ತಡೆ. ಹೌದು, ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆ ಸೇರಿಸಲಾಗುತ್ತಿದೆ. ಸರ್ಕಾರ ಹೊತ್ತಿಸಿದ ವಿವಾದದ ಕಿಡಿ ಧಗಧಗಿಸುತ್ತಿದೆ. ಇದರ ನಡುವೆ ಮೊನ್ನೆ ಉಡುಪಿಯಲ್ಲಿ ಕೋಳಿ ಅಂಕಕ್ಕೆ ಎಸ್ಪಿ ತಡೆ ನೀಡಿರುವುದು, ಕರಾವಳಿಯ ಗಂಡು ಕಲೆ ಯಕ್ಷಗಾನಕ್ಕೂ ಅಧಿಕಾರಿಗಳು ಕೈಯಾಡಿಸುತ್ತಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಹೀಗಾಗಿ ಸಾಲು ಸಾಲು ಘಟನೆ ಬಳಿಕ ಎಚ್ಚೆತ್ತ ಜನರು ದೈವ ಆರಾಧನೆ ನೆಲದಲ್ಲಿ ದೈವಗಳಿಗೆ ಅಪಮಾನ ಆಗಬಾರದು ಅಂತ ದೈವ ವೇಷ ಇದ್ದ ಟ್ಯಾಬ್ಲೋ ತಡೆದಿದ್ದಾರೆ. ಪ್ರದರ್ಶನಗೊಂಡಾಗ ಅನ್ಯ ರಾಜ್ಯದವರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಛದ್ಮವೇಷಗಳಲ್ಲಿ ಅಥವಾ ಇನ್ನಿತರ ಪ್ರದರ್ಶನಕ್ಕೆ ಮನೋರಂಜನಾ ಪ್ರದರ್ಶನದಲ್ಲಿ ಅವರು ದೈವದ ನರ್ತನವನ್ನು ಪ್ರದರ್ಶಿಸಿ ಮತ್ತೆ ತಪ್ಪನ್ನು ಒಪ್ಪಿಕೊಂಡು ಈ ರೀತಿ ಅದಕ್ಕೆ ಪರ ಮತ್ತೆ ವಿರೋಧ ಬರ್ತಾ ಇತ್ತು. ಬಹುಶಃ ನಮ್ಮ ಊರಿನಲ್ಲೇ ದೈವದ ಒಂದು ಯಾವ್ದು ಹೇಳ್ತಾರೆ ಮೆರವಣಿಗೆಯಲ್ಲಿ ಬರುವಾಗಲೇ ಇಂತಹ ಪ್ರದರ್ಶನಗಳನ್ನು ಮಾಡಿರೋದು ಕೂಡ ನಮ್ಮ ತುಳುನಾಡಿನ ಜನರೇ ಮಾಡಿರುವುದು ಇದು ಒಂಥರ ಖೇದಕರ ಅಂತ ಹೇಳ್ಬೋದು. ಉಡುಪಿಯ ನಗರದ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ತೆರಳುತ್ತಿದ್ದ ಟ್ಯಾಬ್ಲೋವನ್ನ ಸಾರ್ವಜನಿಕರು ತಡೆದಿದ್ದಾರೆ. ಮೆರವಣಿಗೆಯಲ್ಲಿ ದೈವ ವೇಷ ಧರಿಸುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಮೆರವಣಿಗೆಗೆ ಸಾಕ್ತಿದ್ದ ಟ್ಯಾಬ್ಲೋದಲ್ಲಿದ್ದ ಕೊರಗಜ್ಜ ಹಾಗೂ ಇತರೆ ದೈವ ವೇಷವನ್ನ ತೆಗೆಸುವುದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕರಾವಳಿಯಲ್ಲಿ ಧರ್ಮ ದಂಗಲ್ ಕಿಚ್ಚು ಧಗಧಗಿಸ್ತಾ ಇದೆ. ಹೀಗಾಗಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಸಂಸ್ಕೃತಿಯನ್ನ ಮನೋರಂಜನೆಗೆ ಸೇರಿಸುತ್ತಿರುವುದು ದುರದೃಷ್ಟವೇ ಸರಿ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ಅಂದ್ರೆ ದೈವ ಆರಾಧನೆಯ ತವರೂರು. ಆದ್ರೆ ಮನೋರಂಜನೆಗೆ ದೈವಾರಾಧನೆ ಸೇರಿಸ್ತಾ ಇರೋದು ವಿವಾದದ ಕಿಡಿಯನ್ನ ಧಗಧಗಿಸ್ತಾ ಇದೆ. ಈ ನಡುವೆ ತಮ್ಮ ಸಂಪ್ರದಾಯ ಉಳಿವಿಗಾಗಿ ಕಡಲತಡಿಯ ಮಕ್ಕಳು ಸಮರವನ್ನ ಸಾರಿದ್ದಾರೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಬದುಕಿನ ಅವಿಭಾಜ್ಯ ಅಂಗ. ನಂಬಿದವರ ಪಾಲಿನ ರಕ್ಷಣೆ, ಕೋಟಿ ಕೋಟಿ ಭಕ್ತರು ಆರಾಧಿಸೋ ದೈವ. ಇದೀಗ ಭಯ ಭಕ್ತಿಯಿಂದ ಪೂಜಿಸೋ ನೇಮೋತ್ಸವಕ್ಕೆ ಮನೋರಂಜನೆ ಎಂಬ ಹಾದಿ ಹಿಡಿದಿದೆ. ಮನೋರಂಜನೆ ವರ್ಸಸ್ ಸಂಪ್ರದಾಯ ದಂಗಲ್. ಕೊರಗಜ್ಜ ದೈವದ ವೇಷದ ಟ್ಯಾಬ್ಲೋಗೆ ತಡೆ. ಹೌದು, ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆ ಸೇರಿಸಲಾಗುತ್ತಿದೆ. ಸರ್ಕಾರ ಹೊತ್ತಿಸಿದ ವಿವಾದದ ಕಿಡಿ ಧಗಧಗಿಸುತ್ತಿದೆ. ಇದರ ನಡುವೆ ಮೊನ್ನೆ ಉಡುಪಿಯಲ್ಲಿ ಕೋಳಿ ಅಂಕಕ್ಕೆ ಎಸ್ಪಿ ತಡೆ ನೀಡಿರುವುದು, ಕರಾವಳಿಯ ಗಂಡು ಕಲೆ ಯಕ್ಷಗಾನಕ್ಕೂ ಅಧಿಕಾರಿಗಳು ಕೈಯಾಡಿಸುತ್ತಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಹೀಗಾಗಿ ಸಾಲು ಸಾಲು ಘಟನೆ ಬಳಿಕ ಎಚ್ಚೆತ್ತ ಜನರು ದೈವ ಆರಾಧನೆ ನೆಲದಲ್ಲಿ ದೈವಗಳಿಗೆ ಅಪಮಾನ ಆಗಬಾರದು ಅಂತ ದೈವ ವೇಷ ಇದ್ದ ಟ್ಯಾಬ್ಲೋ ತಡೆದಿದ್ದಾರೆ. ಪ್ರದರ್ಶನಗೊಂಡಾಗ ಅನ್ಯ ರಾಜ್ಯದವರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಛದ್ಮವೇಷಗಳಲ್ಲಿ ಅಥವಾ ಇನ್ನಿತರ ಪ್ರದರ್ಶನಕ್ಕೆ ಮನೋರಂಜನಾ ಪ್ರದರ್ಶನದಲ್ಲಿ ಅವರು ದೈವದ ನರ್ತನವನ್ನು ಪ್ರದರ್ಶಿಸಿ ಮತ್ತೆ ತಪ್ಪನ್ನು ಒಪ್ಪಿಕೊಂಡು ಈ ರೀತಿ ಅದಕ್ಕೆ ಪರ ಮತ್ತೆ ವಿರೋಧ ಬರ್ತಾ ಇತ್ತು. ಬಹುಶಃ ನಮ್ಮ ಊರಿನಲ್ಲೇ ದೈವದ ಒಂದು ಯಾವ್ದು ಹೇಳ್ತಾರೆ
ಮೆರವಣಿಗೆಯಲ್ಲಿ ಬರುವಾಗಲೇ ಇಂತಹ ಪ್ರದರ್ಶನಗಳನ್ನು ಮಾಡಿರುವುದು ಕೂಡ ನಮ್ಮ ತುಳುನಾಡಿನ ಜನರೇ ಮಾಡಿರುವುದು ಇದು ಒಂಥರ ಖೇದಕರ ಅಂತ ಹೇಳ್ಬೋದು. ಉಡುಪಿಯ ನಗರದ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ತೆರಳುತ್ತಿದ್ದ ಟ್ಯಾಬ್ಲೋವನ್ನ ಸಾರ್ವಜನಿಕರು ತಡೆದಿದ್ದಾರೆ. ಮೆರವಣಿಗೆಯಲ್ಲಿ ದೈವ ವೇಷ ಧರಿಸುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಮೆರವಣಿಗೆಗೆ ಸಾಕ್ತಿದ್ದ ಟ್ಯಾಬ್ಲೋದಲ್ಲಿದ್ದ ಕೊರಗಜ್ಜ ಹಾಗೂ ಇತರೆ ದೈವ ವೇಷವನ್ನ ತೆಗೆಸುವುದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕರಾವಳಿಯಲ್ಲಿ ಧರ್ಮ ದಂಗಲ್ ಕಿಚ್ಚು ಧಗಧಗಿಸ್ತಾ ಇದೆ. ಹೀಗಾಗಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಸಂಸ್ಕೃತಿಯನ್ನ ಮನೋರಂಜನೆಗೆ ಸೇರಿಸುತ್ತಿರುವುದು ದುರದೃಷ್ಟವೇ ಸರಿ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ಅಂದ್ರೆ ದೈವ ಆರಾಧನೆಯ ತವರೂರು. ಆದ್ರೆ ಮನೋರಂಜನೆಗೆ ದೈವಾರಾಧನೆ ಸೇರಿಸ್ತಾ ಇರೋದು ವಿವಾದದ ಕಿಡಿಯನ್ನ ಧಗಧಗಿಸ್ತಾ ಇದೆ. ಈ ನಡುವೆ ತಮ್ಮ ಸಂಪ್ರದಾಯ ಉಳಿವಿಗಾಗಿ ಕಡಲ ತಡಿಯ ಮಕ್ಕಳು ಸಮರವನ್ನ ಸಾರಿದ್ದಾರೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಬದುಕಿನ ಅವಿಭಾಜ್ಯ ಅಂಗ. ನಂಬಿದವರ ಪಾಲಿನ ರಕ್ಷಣೆ. ಕೋಟಿ ಕೋಟಿ ಭಕ್ತರು ಆರಾಧಿಸೋ ದೈವ. ಇದೀಗ ಭಯ ಭಕ್ತಿಯಿಂದ ಪೂಜಿಸೋ ನೇಮೋತ್ಸವಕ್ಕೆ ಮನೋರಂಜನೆ ಎಂಬ ಹಾದಿ ಹಿಡಿದಿದೆ. ಮನೋರಂಜನೆ ವರ್ಸಸ್ ಸಂಪ್ರದಾಯ ದಂಗಲ್. ಕೊರಗಜ್ಜ ದೈವದ ವೇಷದ ಟ್ಯಾಬ್ಲೋಗೆ ತಡೆ. ಹೌದು, ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆ ಸೇರಿಸಲಾಗುತ್ತಿದೆ. ಸರ್ಕಾರ ಹೊತ್ತಿಸಿದ ವಿವಾದದ ಕಿಡಿ ಧಗಧಗಿಸುತ್ತಿದೆ. ಇದರ ನಡುವೆ ಮೊನ್ನೆ ಉಡುಪಿಯಲ್ಲಿ ಕೋಳಿ ಅಂಕಕ್ಕೆ ಎಸ್ಪಿ ತಡೆ ನೀಡಿರುವುದು, ಕರಾವಳಿಯ ಗಂಡು ಕಲೆ ಯಕ್ಷಗಾನಕ್ಕೂ ಅಧಿಕಾರಿಗಳು ಕೈಯಾಡಿಸುತ್ತಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಹೀಗಾಗಿ ಸಾಲು ಸಾಲು ಘಟನೆ ಬಳಿಕ ಎಚ್ಚೆತ್ತ ಜನರು ದೈವ ಆರಾಧನೆ ನೆಲದಲ್ಲಿ ದೈವಗಳಿಗೆ ಅಪಮಾನ ಆಗಬಾರದು ಅಂತ ದೈವ ವೇಷ ಇದ್ದ ಟ್ಯಾಬ್ಲೋ ತಡೆದಿದ್ದಾರೆ. ಪ್ರದರ್ಶನಗೊಂಡಾಗ ಅನ್ಯ ರಾಜ್ಯದವರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಛದ್ಮವೇಷಗಳಲ್ಲಿ ಅಥವಾ ಇನ್ನಿತರ ಪ್ರದರ್ಶನಕ್ಕೆ ಮನೋರಂಜನಾ ಪ್ರದರ್ಶನದಲ್ಲಿ ಅವರು ದೈವದ ನರ್ತನವನ್ನು ಪ್ರದರ್ಶಿಸಿ ಮತ್ತೆ ತಪ್ಪನ್ನು ಒಪ್ಪಿಕೊಂಡು ಈ ರೀತಿ ಅದಕ್ಕೆ ಪರ ಮತ್ತೆ ವಿರೋಧ ಬರ್ತಾ ಇತ್ತು. ಬಹುಶಃ ನಮ್ಮ ಊರಿನಲ್ಲೇ ದೈವದ ಒಂದು ಯಾವ್ದು ಹೇಳ್ತಾರೆ ಮೆರವಣಿಗೆಯಲ್ಲಿ ಬರುವಾಗಲೇ ಇಂತಹ ಪ್ರದರ್ಶನಗಳನ್ನು ಮಾಡಿರುವುದು ಕೂಡ ನಮ್ಮ ತುಳುನಾಡಿನ ಜನರೇ ಮಾಡಿರುವುದು ಇದು ಒಂಥರ ಖೇದಕರ ಅಂತ ಹೇಳ್ಬೋದು. ಉಡುಪಿಯ ನಗರದ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ತೆರಳುತ್ತಿದ್ದ ಟ್ಯಾಬ್ಲೋವನ್ನ ಸಾರ್ವಜನಿಕರು ತಡೆದಿದ್ದಾರೆ. ಮೆರವಣಿಗೆಯಲ್ಲಿ ದೈವ ವೇಷ ಧರಿಸುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಮೆರವಣಿಗೆಗೆ ಸಾಕ್ತಿದ್ದ ಟ್ಯಾಬ್ಲೋದಲ್ಲಿದ್ದ ಕೊರಗಜ್ಜ ಹಾಗೂ ಇತರೆ ದೈವ ವೇಷವನ್ನ ತೆಗೆಸುವುದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕರಾವಳಿಯಲ್ಲಿ ಧರ್ಮ ದಂಗಲ್ ಕಿಚ್ಚು ಧಗಧಗಿಸ್ತಾ ಇದೆ. ಹೀಗಾಗಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಸಂಸ್ಕೃತಿಯನ್ನ ಮನೋರಂಜನೆಗೆ ಸೇರಿಸುತ್ತಿರುವುದು ದುರದೃಷ್ಟವೇ ಸರಿ. ಹರೀಶ್ ಪಾಲೇಚಾರ್.